ಏನಾಗಿದೆ ಕಾಂಗ್ರೆಸ್ ಅವ್ರ ಪರಿಸ್ಥಿತಿ ಇವತ್ತು ಅಂತಂದ್ರೆ, ವಿಪಕ್ಷಗಳ ಕೈಗೆ ದೊಣ್ಣೆ ಕೊಟ್ಟುಬಿಟ್ಟು ಕಾಂಗ್ರೆಸ್ನವರಾದ ನಾವು ನಮ್ಮ ತಲೆಗಳ ಮುಂದೆ ಇಟ್ಟಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಜೀರ್ ಅಹಮದ್ ಸಾಹೇಬರು ಕೇವಲ ಒಂದು ಅಲ್ಪಸಂಖ್ಯಾತರ ಮುಖಂಡರಲ್ಲ. ನಜೀರ್ ಅಹಮದ್ ಸಾಹೇಬರು ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರ ಮುಖಂಡರು ಸಹ ಆಗಿದ್ದಾರೆ. ಅವರು ಇವಾಗ ಸ್ವತಂತ್ರ ಬಂದಾಗ್ಲಿಂದ ಇದುವರೆಗೂ ಕಾಂಗ್ರೆಸ್ ಪಕ್ಷ ದಲಿತರು, ನಾವು ಮತ್ತೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಕಾಂಗ್ರೆಸ್ ಪರವಾಗಿ ಮತ ಹಾಕೊಂಡ್ ಬಂದಿರ್ತಕ್ಕಂಥದ್ದು ಸತ್ಯನೇ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಅದೇ ರೀತಿ ನಮಗೂ ಸ್ಥಾನಮಾನಗಳು ಕೊಟ್ಟು ನಮಗೂ ಗೌರವಾನ್ವಿತವಾಗಿ ನಡ್ಸ್ಕೊಂಡಿದೆ. ಅಕಸ್ಮಾತ್ ನಡ್ಸ್ಕೊಳ್ಳಿಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಅಹಿಂದ ವರ್ಗದವ್ರು ಉಳಿತಾ ಇರ್ಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದ ವರ್ಗಗಳು ಉಳಿದಿದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಕೂಡ ಅದೇ ರೀತಿ ಗೌರವಾನ್ವಿತವಾಗಿ ನಡ್ಸ್ಕೊಂತ ಇದೆ ಅಹಿಂದ ವರ್ಗಗಳನ್ನ. ಇದೇನು ಆಗ್ಬಾರ್ದಾಗಿತ್ತು. ನಜೀರ್ ಅಹಮದ್ ಸಾಹೇಬರ ಮೇಲೆ ಬಂದಿರತಕ್ಕಂಥ ಆರೋಪಗಳು, ಒಂದು ಕಡೆ ಸಮುದಾಯನ ಕನ್ವಿನ್ಸ್ ಮಾಡೋದು, ಮತ್ತೊಂದು ಕಡೆ ವರಿಷ್ಠನ ಕನ್ವಿನ್ಸ್ ಮಾಡೋದ್ರಲ್ಲಿ ಆ ಗೊಂದಲಕ್ಕೀಡಾಗಿ ಆತ್ನೋ ಏನೋ ಕೆಲವು ಪಾರ್ಟಿ ಪರವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಆ ಸಮುದಾಯನ ಓಲೈಸುವಂತ ಸಂದರ್ಭದಲ್ಲಿ ಕೆಲವು ಮಾತುಗಳು ಹೇಳ್ಬೇಕಾಗಿರ್ತದೆ. ಅಂತಂದೇ ಸಾಕ್ಷ್ಯಾಧಾರಗಳು ಅಂತ ಹೇಳ್ಬಿಟ್ಟು ಕೆಲವರು ಎತ್ಕೊಂಡೋಗಿ ವರಿಷ್ಠರು ಕೊಟ್ಟುಬಿಟ್ಟು ವರಿಷ್ಠರ ಕಡೆಯಿಂದ ಈ ತರ ಮಾಡುವಂಥದ್ದು ಇದೆಲ್ಲ ನಡೆದಿದೆ. ನಾವು ಯಾರ್ದು ತಪ್ಪು ಸರಿ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಕಾರಣ ಏನು ಅಂತಂದ್ರೆ, ನಾವು ತಪ್ಪು ಸರಿ ಮಾತಾಡಕ್ ಹೋದ್ರೆ ನಮ್ಮ ಪಕ್ಷಕ್ಕೆ ತೊಂದರೆ ಆಗುತ್ತೆ. ಪಕ್ಷಕ್ಕೆ ತೊಂದರೆ ಆಗಬಾರ್ದು. ಪಕ್ಷ ಬಲಿಷ್ಠವಾಗಿ ಕಟ್ಟಬೇಕು. 2028ರಲ್ಲಿ ದೇಶ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ನಮ್ಮಿಂದ ಗೊಂದಲ ಆಗಬಾರ್ದು ಹೊರತು ನಮ್ಮಿಂದ ಗೊಂದಲ ನಿವಾರಣೆ ಆಗ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, 2028ರಲ್ಲಿ ನಡೆಯುವಂತ ಚುನಾವಣೆಗೆ ನಾವು ತಯಾರಾಗಿ 2028ರಲ್ಲಿ ನಾವು ರಾಜ್ಯದಲ್ಲಿ, ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಸರ್ಕಾರ ತಗೊಂಡ್ಬರುವಂತ ಕಡೆ ಗಮನ ಕೊಡಬೇಕಾಗಿರ್ತಕ್ಕಂಥ ನಾವೇ ಸ್ವಯಂಕೃತವಾಗಿ ನಾವು ಪಕ್ಷದವರಿಂದಲೇ ಇವತ್ತು ಈ ತರ ಏನು ಬೇರೆಯವರು ಅದು ಡಾಕ್ಟರ್ ವೈದ್ಯರು ಸೂಚಿಸಿರೋದು ಹಾಲು ಅನ್ನ, ವೈದ್ಯರು ಮತ್ತೆ ರೋಗಿ ಬಯಸಿದ್ದು ಹಾಲು ಅನ್ನೋ ರೀತಿಯಲ್ಲಿ ಈ ಶಿಸ್ತು ಕ್ರಮ ಬೇಕೇ ಅಂತ ಹೇಳ್ಬಿಟ್ಟು ನಮ್ಮ ವರಿಷ್ಠರಲ್ಲಿ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇದೇ ತರ ಆಗ್ತಾ ಹೋದ್ರೆ ಆಗುತ್ತೆ. ಇದನ್ನ ತಾವು ಅರ್ಥಕೊಂಡು ಈ ಕೂಡಲೇ ಈ ಗೊಂದಲ ಏನು ಸೃಷ್ಟಿಯಾಗಿದೆ ರಾಜ್ಯದಲ್ಲಿ, ನಜೀರ್ ಅಹಮದ್ ಸಾಹೇಬರನ್ನು ತೆಗೆದು ಬಿಟ್ಟಿದ್ದಾರೆ ಅಂತ ಆದಿ ಬೀದಿಯಲ್ಲಿ ಇವತ್ತು ಹೋರಾಟಗಳು ನಡೀತಾ ಇದೆ. ಅವರ ಅಭಿಮಾನಿಗಳು ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಗೊಂದಲಗಳಿಗೆಲ್ಲ ಆದಷ್ಟು ಬೇಗ ಒಂದು ಫುಲ್ ಸ್ಟಾಪ್ ಇಕ್ಕುವಂತ ಕೆಲಸ ಮಾಡಬೇಕು. ಈ ಗೊಂದಲ ನಿವಾರಣೆ ಮಾಡಿ ಕಾಂಗ್ರೆಸ್ ಪಕ್ಷ ಕಟ್ಟುವಂತ ಕೆಲಸ ಮಾಡಬೇಕು. ಆ ಕಟ್ಟುವಂತದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾನು ವರಿಷ್ಠರಲ್ಲಿ ಕೇಳ್ಕೊಂತ ಇದ್ದೀನಿ. 2028ರಲ್ಲಿ ನಡೆಯುವಂತ ಚುನಾವಣೆಗೆ ನಾವು ತಯಾರಾಗಿ 2028ರಲ್ಲಿ ನಾವು ರಾಜ್ಯದಲ್ಲಿ, ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಸರ್ಕಾರ ತಗೊಂಡ್ಬರುವಂತ ಕಡೆ ಗಮನ ಕೊಡಬೇಕಾಗಿರ್ತಕ್ಕಂಥ ನಾವೇ ಸ್ವಯಂಕೃತವಾಗಿ ನಾವು ಪಕ್ಷದವರಿಂದಲೇ ಇವತ್ತು ಈ ತರ ಏನು ಬೇರೆಯವರು ಅದು ಡಾಕ್ಟರ್ ವೈದ್ಯರು ಸೂಚಿಸಿರೋದು ಹಾಲು ಅನ್ನ, ವೈದ್ಯರು ಮತ್ತೆ ರೋಗಿ ಬಯಸಿದ್ದು ಹಾಲು ಅನ್ನೋ ರೀತಿಯಲ್ಲಿ ಈ ಶಿಸ್ತು ಕ್ರಮ ಬೇಕೇ ಅಂತ ಹೇಳ್ಬಿಟ್ಟು ನಮ್ಮ ವರಿಷ್ಠರಲ್ಲಿ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇದೇ ತರ ಆಗ್ತಾ ಹೋದ್ರೆ ಬೂತ್ ಮಟ್ಟದಲ್ಲಿ ಜನ ಚುನಾವಣೆಗಳಲ್ಲಿ ನಾವು ಪಕ್ಷ ಕಟ್ಟುವಂತ ಕೆಲಸ ಕಷ್ಟಗಳಾಗುತ್ತೆ. ಇದನ್ನ ತಾವು ಅರ್ಥಕೊಂಡು ಈ ಕೂಡಲೇ ಈ ಗೊಂದಲ ಏನು ಸೃಷ್ಟಿಯಾಗಿದೆ ರಾಜ್ಯದಲ್ಲಿ, ನಜೀರ್ ಅಹಮದ್ ಸಾಹೇಬರನ್ನು ತೆಗೆದು ಬಿಟ್ಟಿದ್ದಾರೆ ಅಂತ ಆದಿ ಬೀದಿಯಲ್ಲಿ ಇವತ್ತು ಹೋರಾಟಗಳು ನಡೀತಾ ಇದೆ. ಅವರ ಅಭಿಮಾನಿಗಳು ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಗೊಂದಲಗಳಿಗೆಲ್ಲ ಆದಷ್ಟು ಬೇಗ ಒಂದು ಫುಲ್ ಸ್ಟಾಪ್ ಇಕ್ಕುವಂತ ಕೆಲಸ ಮಾಡಬೇಕು. ಈ ಗೊಂದಲ ನಿವಾರಣೆ ಮಾಡಿ ಕಾಂಗ್ರೆಸ್ ಪಕ್ಷ ಕಟ್ಟುವಂತ ಕೆಲಸ ಮಾಡಬೇಕು. ಆ ಕಟ್ಟುವಂತದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾನು ವರಿಷ್ಠರಲ್ಲಿ ಕೇಳ್ಕೊಂತ ಇದ್ದೀನಿ. ಅದೇ ರೀತಿ ನಜೀರ್ ಅಹಮದ್ ಸಾಹೇಬರು ಕೇವಲ ಒಂದು ಅಲ್ಪಸಂಖ್ಯಾತರ ಮುಖಂಡರಲ್ಲ. ನಜೀರ್ ಅಹಮದ್ ಸಾಹೇಬರು ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರ ಮುಖಂಡರು ಸಹ ಆಗಿದ್ದಾರೆ. ಅವರು ಇವತ್ತು ನಮ್ಮ ಯಾವುದೇ ಒಂದು ಸಮಸ್ಯೆಗಳಾದ್ರೆ, ನಮ್ಮ ಕಾನೂನು ಅಭಿವೃದ್ಧಿ ಇರ್ಬೋದು, ಒಂದು ಮಸೀದಿ ಕಟ್ಟುವಂತ ವಿಚಾರದಲ್ಲಿರ್ಬೋದು, ಒಂದು ಚರ್ಚ್ ಕಟ್ಟುವಂತ ವಿಚಾರದಲ್ಲಿರ್ಬೋದು, ಒಂದು ದೇವಸ್ಥಾನ ಕಟ್ಟುವಂತ ವಿಚಾರದಲ್ಲಿರ್ಬೋದು, ನಜೀರ್ ಅಹಮದ್ ಸಾಹೇಬರು ಮುಂದೆ ನಿಂತ್ಕೊಂಡು ಅವ್ರಿಗೆ ಬರ್ತಕ್ಕಂಥ ಅನುದಾನಗಳನ್ನ ಕೊಟ್ಟು
ಮುಂದೆ ನಿಂತ್ಕೊಂಡು ಆ ಕೆಲಸಗಳು ಮಾಡಿರ್ತಕ್ಕಂಥ ನಿದರ್ಶನಗಳಿಗೆ ನಾವೇ ಸಾಕ್ಷಿಯಾಗಿದ್ದೀವಿ. ಸರ್ವಧರ್ಮವನ್ನು ಸಮಾನವಾಗಿ ಕಾಣುವಂಥ ನಜೀರ್ ಅಹಮದ್ ಅವ್ರ ಮನಸ್ಥಿತಿಗೆ ಇವತ್ತು ಹಿಂಗೆ ಆಗಬಾರ್ದಾಗಿತ್ತು. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಹೇಳ್ಕೊಳ್ಳೋದೇನು ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ 136 ಸೀಟುಗಳು 2023 ವಿಧಾನಸಭೆ ಕ್ಷೇತ್ರಗಳಿಗೆ ಗೆಲ್ಲಬೇಕು ಅಂತಂದ್ರೆ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಎಲ್ಲ ಕೇವಲ ಕಾಂಗ್ರೆಸ್ ಪರವಾಗಿ ಅತಿ ಹೆಚ್ಚು ಮತ ಹಾಕಿರ್ತಕ್ಕಂಥದ್ರಿಂದ ಇವತ್ತು ನಾವು ಸರ್ಕಾರ ರಚನೆ ಮಾಡೋಕ್ಕಾಗಿದೆ. ಇಂಥ ಸಂದರ್ಭದಲ್ಲಿ ಅಹಿಂದ ಸಮುದಾಯಗಳಲ್ಲಿ ಇವತ್ತು ನಜೀರ್ ಅಹಮದ್ ಸಾಹೇಬರಿಗೆ ಅವಮಾನ ಆಗೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂತ ಕೆಲವರು ಚರ್ಚೆ ಮಾಡೋದನ್ನ ಕಾಣ್ತಾ ಇದ್ರೆ ನಾವು ಎಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಬಿಟ್ಟು ಹೋಗ್ತಾರ ಅನ್ನೋ ಆತಂಕ ನಮ್ಮಲ್ಲಿ ಕಾಡ್ತಾ ಇದೆ. ಹಾಗಾಗಿ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ವರಿಷ್ಠರು ನೀವು ಆದಷ್ಟು ಬೇಗ ಈ ಗೊಂದಲ ಏನಿದೆ ಈ ಗೊಂದಲ ನಿವಾರಣೆ ಮಾಡಿ, ನೀವು 4 ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷ ಕಟ್ಟುವಂತ ಕೆಲಸಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ. ಜೈ ಭೀಮ್.